ಚೀಣ್ಯ ರೈತ ಸಂಪರ್ಕ ಕೇಂದ್ರ ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಕೃಷಿ ಸಚಿವ ಚಲುವರಾಯಸ್ವಾಮಿ. ನಾಗಮಂಗಲ ತಾಲೂಕಿನ ಹೊಣಗೆರೆ ಹೋಬಳಿಯ ಚೀಣ್ಯ ಗ್ರಾಮದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರೈತ ಸಂಪರ್ಕ ಕೇಂದ್ರದ ನೂತನ ಕಟ್ಟಡ ಕಾಮಗಾರಿಗೆ ಇಂದು ಮಾನ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದ ಎಲ್ಲೆಡೆ ರೈತ ಸಂಪರ್ಕ ಕೇಂದ್ರಗಳನ್ನು ತೆರೆಯುತ್ತಿದ್ದೇವೆ. ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೂ ಕೂಡ ಆರ್ಎಸ್ಕೆ ಕೇಂದ್ರಗಳನ್ನು ತೆರೆಯಲು 20 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೇನೆ. ಒಂದು ಕಟ್ಟಡಕ್ಕೆ 2 ಕೋಟಿ ಮೀಸಲು ಇಟ್ಟಿದ್ದೇವೆ ಎಂದರು. ಸ್ವಾತಂತ್ರ್ಯ ಬಂದ ನಂತರ ಕೃಷಿ ಇಲಾಖೆ ಪ್ರಾರಂಭವಾಗಿ 113 ವರ್ಷವಾಗಿದೆ. ಆದರೂ ಕೂಡ ಒಂದು ಸುಸಜ್ಜಿತ ಆರ್ಎಸ್ಕೆ ಕಟ್ಟಡ ನಿರ್ಮಾಣಗೊಳ್ಳದೆ ಇರುವುದು ದುರಂತದ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾನು ಅಧಿಕಾರಕ್ಕೆ ಬಂದ ನಂತರ ಜಿಲ್ಲೆಯಲ್ಲಿ 8 ಕೇಂದ್ರಗಳ ನಿರ್ಮಾಣವಾಗಿದೆ. ಅದರಲ್ಲಿ ನಾಗಮಂಗಲದಲ್ಲಿ ಒಂದು ಎಡಿ ಕಚೇರಿ, ಮಂಡ್ಯದಲ್ಲಿ ಒಂದು ಡಿಡಿ ಕಚೇರಿ ತೆರೆದಿದ್ದೇನೆ. ಸ್ಥಳ ಇದ್ದಲ್ಲೆಲ್ಲ 1 ವರ್ಷದ ಒಳಗೆ ಆರ್ಎಸ್ಕೆ ಕೇಂದ್ರ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡುವುದಾಗಿ ತಿಳಿಸಿದರು. ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಸಿಗ್ತಕ್ಕಂಥ ಒಂದು ಪ್ರಮುಖವಾದಂತ ಕಚೇರಿ ಆಗುತ್ತೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಇಡೀ ತಾಲೂಕಿನ ಯಾವುದೇ ಮಾಹಿತಿ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ. ಈ ಸ್ವತಂತ್ರ ಬಂದ ನಂತರ ಕೃಷಿ ಇಲಾಖೆ ಪ್ರಾರಂಭ ಆಗಿ 113 ವರ್ಷ ಆಗಿದೆ. ಇನ್ನೂ ಉತ್ತಮವಾದಂಥ ಒಂದು ಕಟ್ಟಡ ಪಂಚಾಯಿತಿ ಹಂತದಲ್ಲಿ ಕೃಷಿ ಇಲಾಖೆಯಲ್ಲಿ ಆಗದೇ ಇರತಕ್ಕಂಥದ್ದು ಒಂದು ದುರಂತ. ಈ ಜಿಲ್ಲೆನಲ್ಲಿ ನಾನು ಕೃಷಿ ಸಚಿವನಾದ ಮೇಲೆ ಎಲ್ಲ ಕಡೆ ಜಾಗ ಎಲ್ಲೆಲ್ಲಿ ಇದೆಯೋ ಅದೆಲ್ಲವನ್ನು ಕಟ್ಟಡ ಕಟ್ಟತಕ್ಕಂಥ ನಿರ್ಧಾರವನ್ನು ತಗೊಂಡು ಮಾಡ್ತಾ ಇದ್ದೀನಿ. ಸೊ ಇಡೀ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಆಗುವಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಆಗದೆ ಇರಬಾರ್ದು ಅಂತೇಳಿ ನಾಗಮಂಗಲದಲ್ಲಿ ಮೊನ್ನೆ ಒಂದು ಇದು ಅಡಿಷನಲ್ ಅಲ್ಲಪ್ಪ ಕಂಟ್ರೋಲ್ ಆಫ್ ಎಕ್ಸೆನ್ಸಿ ಆಗಿದೆ, ಎಡಿ ಆಫೀಸು ಆಗಿದೆ, ಜೋಲಾಪುರದಲ್ಲೂ ಆರ್ಎಸ್ಕೆ ಆಗಿದೆ. ಮಾನ್ಯ ಸಚಿವರಿಗೆ ಗ್ರಾಮಸ್ಥರು ಶಾಲು ಹಾರ ಸನ್ಮಾನಿಸಿ ಗೌರವಿಸಿದರು. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.